ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಮಂಗಳೂರು ವಿಶ್ವವಿದ್ಯಾಲಯ PhD ಪ್ರವೇಶ ಪತ್ರ ಸರಣಿ 2021ರಲ್ಲಿ ಆಹ್ವಾನಿಸಲಾಗಿದೆ. ಮಂಗಳೂರು PhD ಯೂನಿವರ್ಸಿಟಿ PhD ಎಂಟ್ರೆನ್ಸ್ ಸೀರೀಸ್ 2021 ನೋಡಿ. ನಮ್ಮ ಗ್ಲೋಬಲ್ ಆನ್ಲೈನ್ ಕನ್ನಡ ಯೂನಿವರ್ಸಿಟಿ ಅವರಿಂದ ನಿಮಗೆ ರಿಜಿಸ್ಟ್ರೇಷನ್ ಪ್ರಾರಂಭವಾಗಿದೆ. ನೀವು ಮಂಗಳೂರು ಯೂನಿವರ್ಸಿಟಿ ವಿಶ್ವವಿದ್ಯಾಲಯದಲ್ಲಿ PhD ಪ್ರವೇಶ ಸರಣಿಯನ್ನು ಎಂಟ್ರೆನ್ಸ್ ಎಕ್ಸಾಮನ್ನು ನೀವು ತೊಗೊಳ್ಬೋದು. ಅದಕ್ಕೆ ನೀವು ರಿಸರ್ಚ್ ಮೆಥಡಾಲಜಿ ಮತ್ತು ಫಸ್ಟ್ ಪೇಪರ್ ಬಂದು ರಿಸರ್ಚ್ ಮೆಥಡಾಲಜಿ ಮತ್ತು ರಿಸರ್ಚ್ ಆಪ್ಟಿಟ್ಯೂಡ್ ಬಗ್ಗೆ ಪೇಪರ್ 1ನಲ್ಲಿರುತ್ತೆ. ಅದ್ರ ಬಗ್ಗೆ ನಾವು ಕೋಚಿಂಗ್ ಸಹ ನೀಡ್ತಾ ಇದ್ದೀವಿ. ಆನ್ಲೈನ್ ಗ್ಲೋಬಲ್ ಕನ್ನಡ ವತಿಯಿಂದ ನಿಮಗೆ ರಿಜಿಸ್ಟ್ರೇಷನ್ ಆಹ್ವಾನಿಸಲಾಗಿದೆ. ನೀವು ರಿಜಿಸ್ಟರ್ ಆಗಿ ನೀವು ಕೋಚಿಂಗ್ ಸಹ ತಗೋಬೋದು. ನಮ್ಮ ಆನ್ಲೈನ್ ಗ್ಲೋಬಲ್ ಕನ್ನಡ ಇದರಿಂದ ವತಿಯಿಂದ ನಿಮಗೆ ಮಂಗಳೂರು ವಿಶ್ವವಿದ್ಯಾಲಯ ಪ್ರವೇಶ ಪತ್ರ ಸರಣಿಯಲ್ಲಿ 2021ರಲ್ಲಿ ನಿಮಗೆ ರಿಸರ್ಚ್ ಆಪ್ಟಿಟ್ಯೂಡ್ ಮತ್ತು ರಿಸರ್ಚ್ ಮೆಥಡಾಲಜಿ ಬಗ್ಗೆ ನಾವು ಕೋಚಿಂಗ್ ಸಹ ನೀಡ್ತಿದ್ದೀವಿ. ಅಲ್ಲಿ ಬಂದು ನಿಮಗೆ ವಿಡಿಯೋ ಲೆಕ್ಚರಿಂಗ್ ಸಹ ಕೊಡ್ತಾ ಇದ್ದೇವೆ. ನೀಡ್ತಾ ಇದ್ದೇವೆ. ನೋಡಿ ಫ್ರೆಂಡ್ಸ್, ಅಲ್ಲಿ ನಿಮ್ಮ ಪೇಪರ್ 1ನಲ್ಲಿ ರಿಸರ್ಚ್ ಆಪ್ಟಿಟ್ಯೂಡ್ ಮತ್ತು ರಿಸರ್ಚ್ ಮೆಥಡಾಲಜಿ ಎರಡೂ ಬಗ್ಗೆ ಡಿಫಿಕಲ್ಟ್ ಇರುತ್ತೆ. ಆ ಎರಡು ಟಾಪಿಕ್ ಮೇಲೆ ನಾವು ಫೋಕಸ್ ಮಾಡಿ ನಿಮಗೆ ಏನು ಮಾಡ್ತಾ ಇದ್ದೀವಿ ಅಂದರೆ ನೋಡಿ, ನಿಮಗೆ 10 ಮಾರ್ಕ್ಸ್ ಟೆಸ್ಟ್ ಸಹ ನೀಡ್ತಾ ಇದ್ದೇವೆ. ನಿಮಗೆ ರಿಸರ್ಚ್ ಆಪ್ಟಿಟ್ಯೂಡ್ ಮೇಲೆ 10 ಮಾರ್ಕ್ ಟೆಸ್ಟ್ ಸಹ ನೀಡ್ತಾ ಇದ್ದೇವೆ. ಈ 10 ಮಾರ್ಕ್ ಟೆಸ್ಟ್ನ ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಅಂದರೆ ನೀವು 100% ಅಶ್ಯೂರೆನ್ಸ್ ಕೊಡ್ತಾ ಇದ್ದೀನಿ. ನೀವು 100% ನೀವು ಇದಕ್ಕೆ ಸಕ್ಸಸ್ ಆಗ್ತೀರಾ. ರಿಸರ್ಚ್ ಆಪ್ಟಿಟ್ಯೂಡ್ ಪೇಪರ್ನ ಕ್ಲಿಯರ್ ಮಾಡ್ತೀರಾ ಮತ್ತು ನೀವು ಸೆಕೆಂಡ್ ಪೇಪರ್ನ ಈಸಿಯಾಗಿ ಕ್ಲಿಯರ್ ಮಾಡ್ಬೋದು. ಇಲ್ಲಿ ಫೋಕಸ್ ಮಾಡಬೇಕಾಗಿರೋದು ಒಂದು ರಿಸರ್ಚ್ ಆಪ್ಟಿಟ್ಯೂಡ್ ಮತ್ತು ರಿಸರ್ಚ್ ಮೆಥಡಾಲಜಿ ಬಗ್ಗೆನೇ. ರಿಸರ್ಚ್ ಮೆಥಡಾಲಜಿ ಬಗ್ಗೆ ನಾವು ಮತ್ತು ರಿಸರ್ಚ್ ಆಪ್ಟಿಟ್ಯೂಡ್ ಬಗ್ಗೆ ನಿಮಗೆ 100 MCQ ಕ್ವಶನ್ಸ್ PDF ಸಹ ನೀಡ್ತಾ ಇದ್ದೇವೆ. ನೀವು 100 MCQ PDF ಮತ್ತು 10 ಮಾರ್ಕ್ ಟೆಸ್ಟನ್ನು ನೀವು ಅಟೆಂಡ್ ಮಾಡಿದ್ರೆ ನಾನು ಅಶ್ಯೂರೆನ್ಸ್ ಮಾಡ್ತಾಯಿದ್ದೀನಿ, ನಿಮಗೆ 100% ಇದರಲ್ಲಿ ಸಕ್ಸಸ್ ಕಾಣ್ತೀರಾ. ಮತ್ತು ರಿಸರ್ಚ್ ಆಪ್ಟಿಟ್ಯೂಡ್ ಮತ್ತು ರಿಸರ್ಚ್ ಮೆಥಡಾಲಜಿ ಮೇಲೆ ನೋಟ್ಸ್ ಸಹ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಅಲ್ಲಿ ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಲ್ಯಾಂಗ್ವೇಜಸಲ್ಲಿ ಇರುತ್ತೆ ನೋಟ್ಸ್. ನಮ್ಮ ಗ್ಲೋಬಲ್ ಆನ್ಲೈನ್ ಕನ್ನಡ ಯೂನಿವರ್ಸಿಟಿಯಿಂದ ನಿಮ್ಮ ವತಿಯಿಂದ ನಿಮಗೆ 100 MCQ ಸಹ ಸಿಗುತ್ತೆ ಮತ್ತು 10 ಮಾರ್ಕ್ ಟೆಸ್ಟ್ ಸಹ ಸಿಗುತ್ತೆ ಮತ್ತು ನೋಟ್ಸ್ ಸಹ ಸಿಗುತ್ತೆ. ಕನ್ನಡ ಇಂಗ್ಲೀಷ್ ಎರಡೂ ಲ್ಯಾಂಗ್ವೇಜಸಲ್ಲಿ ಇರುತ್ತೆ. ನಿಮಗೆ ಈಸಿಯಾಗಿ ಅರ್ಥ ಮಾಡಿಕೊಂಡು ಪೇಪರ್ ಕ್ಲಿಯರ್ ಮಾಡ್ಬೋದು. ಇಷ್ಟೆಲ್ಲ ಫೆಸಿಲಿಟಿ ಮತ್ತು ನಿಮಗೆ ಸಿಗುತ್ತೆ ಕೇವಲ 499 ರೂಪಾಯಿಗಳಿಗೆ ಮಾತ್ರ. ನೀವು ಕೇವಲ 499 ರೂಪಾಯಿಗಳಿಗೆ ನೀವು ಇಷ್ಟು ಫೆಸಿಲಿಟಿ ಸಹ ನೀವು ತಗೋಬೋದು. ನೀವು ಇದನ್ನು ತಗೋಬೇಕಾದ್ರೆ ನೀವು ಕೆಳಗಡೆ ಕಾಣ್ತಾ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ಅದಕ್ಕೆ ನಿಮಗೆ ಫೋನ್ಪೇ ಅಥವಾ ಗೂಗಲ್ ಪೇನ ಪೇ ಮಾಡಿ. ಅದನ್ನು ಸ್ಕ್ರೀನ್ಶಾಟನ್ನು ಕೆಳಗೆ ಕಾಣ್ತಿರುವ ನಂಬರ್ಗೆ ನೀವು ವಾಟ್ಸಪ್ ಸ್ಕ್ರೀನ್ಶಾಟನ್ನು ವಾಟ್ಸಪ್ ಮಾಡಿದ್ರೆ ನೀವು ಗ್ರೂಪ್ಗೆ ಕ್ರಶ್ ಕೋರ್ಸ್ಗೆ ಜಾಯಿನ್ ಮಾಡ್ತಾರೆ. ಜಾಯಿನ್ ಆದ ನಂತರ ನಿಮಗೆ ಕ್ಲಾಸಸ್ಸು ಮತ್ತು ಟೆಸ್ಟ್ಗಳು ಸ್ಟಾರ್ಟ್ ಆಗುತ್ತೆ. ಕೆಳಗಡೆ ಕಾಣ್ತಾ ಇರುವಂತಹ ನಂಬರ್ ಬಂದು 9743105335ಗೆ ಕಾಂಟ್ಯಾಕ್ಟ್ ಮಾಡಿ ಕ್ರಶ್ ಕೋರ್ಸ್ಗೆ ಜಾಯಿನ್. ಓಕೆ ಫ್ರೆಂಡ್ಸ್, ನಾವು ಈಗ ಡೈರೆಕ್ಟಾಗಿ ಮಂಗಳೂರು ನೋಟಿಫಿಕೇಷನ್ಗೆ ಬಂದುಬಿಡೋಣ. ಮಂಗಳೂರು ಯೂನಿವರ್ಸಿಟಿ ನೋಟಿಫಿಕೇಷನಲ್ಲಿ ಏನಂತ ಹೇಳಿದ್ದಾರೆ ಅಂದರೆ PhD ಫಾರ್ಮ್ ದಿ 2020-21 PhD ಪ್ರೋಗ್ರಾಮಿಂಗ್ 2020-21 ಸಾಲಿನ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಆ ಅರ್ಜಿ ಪ್ರಕಾರ ಏನಿದೆ ಅಂದರೆ ನೋಡೋಣ ಬನ್ನಿ. ಅಪ್ಲಿಕೇಶನ್ಸ್ ಆರ್ ಪ್ರಿಸ್ಕ್ರೈಬ್ಡ್ ಫಾರ್ 2 sets ಆಫ್ ಇನ್ವಿಟೇಟಿವ್ ಎಲಿಜಿಬಿಲಿಟಿ ಕ್ಯಾಂಡಿಡೇಟ್. ನೋಡಿ ಫ್ರೆಂಡ್ಸ್, ಅಲ್ಲಿ ಏನಂತ ಹೇಳ್ತಿದ್ದಾರೆ ಅಂದರೆ ನಲ್ಲಿ ಎಲಿಜಿಬಿಲಿಟಿ ಕ್ಯಾಂಡಿಡೇಟ್ ಫಾರ್ ಮಂಗಳೂರು ಯೂನಿವರ್ಸಿಟಿ PG ಡಿಪಾರ್ಟ್ಮೆಂಟ್ ಮತ್ತು PhD ಪ್ರೋಗ್ರಾಮಿಂಗ್ ಆ್ಯಂಡ್ MPhil ಪ್ರೋಗ್ರಾಮಿಂಗ್ ಫಾರ್ ದಿ 2019 ಪ್ರಕಾರ ನಿಮಗೆ ಅಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ನಂತರ ನೀವು ನೋಡೋದಾದರೆ ಅಲ್ಲಿ ನೋಡಿ ಫ್ರೆಂಡ್ಸ್, ಮತ್ತು ಅಲ್ಲಿ ಸೆಕೆಂಡ್ ಪಾಯಿಂಟ್ ಏನಂತ ಹೇಳ್ತಿದ್ದಾರೆ, ಅದು ಫೀಸ್ ಪೇಮೆಂಟ್ ಯಾವ ರೀತಿ ಮಾಡಬೇಕು ಅಂತ. ಫೀಸ್ ಪೇಮೆಂಟ್ ಯಾವ ರೀತಿ ಮಾಡಬೇಕು ಅಂದರೆ ನೋಡಿ, ಅಲ್ಲಿ ಮಂಗಳೂರು ಯೂನಿವರ್ಸಿಟಿ ಪ್ರಿನ್ಸಿಪಲ್ಗೆ DDಯನ್ನು ತೆಗಿಬೇಕಾಗುತ್ತೆ. DD ಚಾರ್ಜಸ್ ಬಂದು ಫಾರ್ ಜನರಲ್ ಮೆರಿಟ್ಗೆ 1100 ರೂಪೀಸ್ ಮತ್ತು ಫಾರ್ SC ST ಕ್ಯಾಟಗರಿ 1ಗೆ 550 ರೂಪೀಸ್ ಅಂತ ಹೇಳಿದ್ದಾರೆ. ಫಾರ್ 1000 ರೂಪೀಸ್ ಚಾರ್ಜಸ್ಸು ಮತ್ತು 1000 ರೂಪೀಸ್ ಫೀಸು, 100 ರೂಪೀಸ್ ಫಾರ್ DD ಚಾರ್ಜಸ್ ಅಂತ ಹೇಳಿದ್ದಾರೆ. ನೀವು DDಯನ್ನು ತೆಗೆದು ಎನಿ ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಆರ್ ಅದರ್ ಫಿನಾನ್ಷಿಯಲ್ ಮ್ಯಾನೇಜರ್ ಆಫ್ ಮಂಗಳೂರು ಯೂನಿವರ್ಸಿಟಿ ಅಲ್ಲಿಂದ ಕಳಿಸ್ಬೋದು. ನೀವು ಕಳಿಸಿದ ನಂತರ ನಿಮಗೆ ಏನಂತ ಹೇಳ್ತಿದ್ದಾರೆ ನೋಡಿ ಫ್ರೆಂಡ್ಸ್, ಅಲ್ಲಿ ಮತ್ತೆ ನೋಡಿ ಎಲಿಜಿಬಿಲಿಟಿ ನೋಡೋಣ. ನೆಕ್ಸ್ಟ್ ಯಾರ್ಯಾರು ಎಲಿಜಿಬಿಲಿಟಿ ಅಪ್ಲೈ ಮಾಡ್ಬೋದು ಅಂತ ನೋಡೋದಾದರೆ ಅಲ್ಲಿ ನೋಡಿ ಫ್ರೆಂಡ್ಸ್, ಅಲ್ಲಿ ಏನಂತ ಹೇಳ್ತಿದ್ದಾರೆ. ಫಸ್ಟ್ ಎಲಿಜಿಬಿಲಿಟಿ ಕ್ಯಾಂಡಿಡೇಟ್ ಆಫ್ ಎ PG ಶುಡ್ ಪ್ರೋಗ್ರಾಮಿಂಗ್ ಶಲ್ ಬಿ ಹ್ಯಾವ್ ಎ ಮಾಸ್ಟರ್ ಡಿಗ್ರಿ ಅಂದರೆ MCOM ಮಾಸ್ಟರ್ ಡಿಗ್ರಿ ಕಂಪ್ಲೀಟ್ ಆಗಿರ್ಬೋದು. ಫಾರ್ ಜನರಲ್ ಮೆರಿಟ್ಗೆ 55% ಇರಬೇಕು ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಪಾಯಿಂಟ್ ನೋಡೋಣ ಬನ್ನಿ ಫ್ರೆಂಡ್ಸ್. ನೆಕ್ಸ್ಟ್ ಪಾಯಿಂಟಲ್ಲಿ ನೋಡೋಣ ಫಾರ್ SC ST ಕ್ಯಾಂಡಿಡೇಟ್ಸ್ಗೆ ಯಾವ ರೀತಿ ಹೇಳಿದ್ದಾರೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ನೆಕ್ಸ್ಟ್ SC ST ಕ್ಯಾಂಡಿಡೇಟ್ಸ್ಗೆ ಯಾವ ರೀತಿ ಹೇಳಿದ್ದಾರೆಪ್ಪ ಅಂದರೆ ನೋಡಿ ಫ್ರೆಂಡ್ಸ್, ಅಲ್ಲಿ 5% ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. 5% ಫಸ್ಟ್ 55% ಇತ್ತು ಫಾರ್ SC ST ಆ್ಯಂಡ್ ಕ್ಯಾಟಗರಿ 1ಗೆ, ಈಗ
5% ರಿಲ್ಯಾಕ್ಸೇಷನ್ ಕೊಟ್ಟು 50ರಿಂದ 55ಕ್ಕೆ ಇಳಿಸಿದ್ದಾರೆ ನೋಡಿ ಫ್ರೆಂಡ್. ಇದು ನಿಮಗೆ ತುಂಬ ಅನುಕೂಲ ಆಗುತ್ತೆ. ಅರ್ಜಿಯನ್ನು ಹಾಕ್ಕೊಂಡು ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. PhD ಈಸಿಯಾಗಿ ಕಂಪ್ಲೀಟ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ನೆಕ್ಸ್ಟ್ ಪಾಯಿಂಟ್, ಥರ್ಡ್ ಪಾಯಿಂಟ್ ಏನಂತ ಹೇಳಿದ್ದಾರೆ ನೋಡಿ ಫ್ರೆಂಡ್ಸ್ ಅಲ್ಲಿ. ಮತ್ತು ಅಲ್ಲಿ ನೋಡಿ ಥರ್ಡ್ ಪಾಯಿಂಟಲ್ಲಿ ಏನಂತ ಹೇಳಿದ್ದಾರೆ ನಿಮಗೆ, ಅಲ್ಲಿ ಏನಂತ ಹೇಳ್ತಿದ್ದಾರೆ ನೋಡಿ, ಕ್ಯಾಂಡಿಡೇಟ್ ಹೂ MPhil ಪ್ರೋಗ್ರಾಮ್ಗೆ ಯಾವ ರೀತಿ ನಿಮಗೆ ಎಲಿಜಿಬಿಲಿಟಿ ಇದೆ ಅಂತ ಹೇಳಿದ್ರೆ, ಆದರೆ 55% ಫಾರ್ ಎನ್ ಜನರಲ್ ಮೆರಿಟ್ ಮತ್ತು 50% ಫಾರ್ ದಿಸ್ SC ST ಆ್ಯಂಡ್ ST ಕ್ಯಾಂಡಿಡೇಟ್ ಕ್ಯಾಟಗರಿ 1 ಫಾರ್ ದಿ UGC ನಾರ್ಮಲ್ಲಿ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಪಾಯಿಂಟ್ ನೋಡೋದಾದರೆ MPhil ಪ್ರೋಗ್ರಾಮಿಂಗ್ ಡಿಗ್ರಿ ಎಲಿಜಿಬಿಲಿಟಿ ಕ್ಯಾಂಡಿಡೇಟ್ ಫಾರ್ ದಿ PhD ಪ್ರೋಗ್ರಾಮಿಂಗಲ್ಲಿ PhD ಮತ್ತು MPhil ಪ್ರೋಗ್ರಾಮಲ್ಲಿ ಜಾಯ್ನ್ ಆಗೋಕ್ಕೆ ನಿಮಗೆ ಎಲಿಜಿಬಿಲಿಟಿ ಕ್ಯಾಂಡಿಡೇಟ್ ಯಾವ ರೀತಿ ಅಂತ ಅಲ್ಲಿ 4th ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನೋಡಿ. ನೆಕ್ಸ್ಟ್ ನೋಡೋದು ಯಾವ ರೀತಿ ಸೆಲೆಕ್ಷನ್ ನಡೆಯುತ್ತೆ ಅಂತ ನೋಡಿ ಫ್ರೆಂಡ್ಸ್. ಅಲ್ಲಿ ಆ್ಯಸ್ ಪರ್ ದಿ ರೆಗ್ಯುಲೇಷನ್ ಗೌರ್ಮೆಂಟ್ ಮಿನಿಮಮ್ ಸ್ಟ್ಯಾಂಡರ್ಡ್ ಆಫ್ ಪ್ರೊಸೀಜರ್ ಅವಾರ್ಡಿಂಗ್ ಫಾರ್ ಡಿಗ್ರಿ 2019 ಅದ್ರ ಪ್ರಕಾರ ನಿಮಗೆ ಕರೆಯಲಾಗುತ್ತದೆ. ನೆಕ್ಸ್ಟ್ ವೇಕೆನ್ಸಿ ಡೀಟೇಲ್ಸ್ ನೋಡೋದಾದರೆ ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಯಾವ್ಯಾವ ಥರ ಸಬ್ಜೆಕ್ಟ್ಸ್ ಇದ್ದಾವೆ ಅಂತ ನೋಡೋದಾದರೆ ನೋಡಿ ಫ್ರೆಂಡ್ಸ್, ಆರ್ಟ್ಸಲ್ಲಿ ಬಂದು ಎಕನಾಮಿಕ್ಸ್ ಇದೆ, ಮತ್ತು ಹಿಸ್ಟ್ರಿ, ಕನ್ನಡ, ಪೊಲಿಟಿಕಲ್ ಸೈನ್ಸ್, ಸೋಷಿಯಾಲಜಿ, ಸೋಷಿಯಲ್ ವರ್ಕ್ಸ್. ಕಾಮರ್ಸಲ್ಲಿ ಬಂದಾದರೆ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್, ಟೂರಿಸಮ್ ಆ್ಯಂಡ್ ಟ್ರಾವೆಲ್, ಕಾಮರ್ಸ್. ಮತ್ತು ಫಿಸಿಕಲ್ ಎಜುಕೇಷನ್ ಬಗ್ಗೆ ಕಾಮರ್ಸಲ್ಲಿ ನೋಡೋದಾದರೆ ಫಿನಾನ್ಸ್ ಆ್ಯಂಡ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂತ ಇದೆ ನೋಡಿ ಫ್ರೆಂಡ್ಸ್. ನೆಕ್ಸ್ಟ್ ಬಂದು ಫಿಸಿಕಲ್ ಎಜುಕೇಷನ್ ಮತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬಗ್ಗೆ ಅಪ್ಲೈಡ್ ಬಾಟನಿ, ಅಪ್ಲೈಡ್ ಝುವಾಲಜಿ, ಬಯೋಸೈನ್ಸ್, ಬಯೋಟೆಕ್ನಾಲಜಿ, ಎನ್ವಿರಾನ್ಮೆಂಟಲ್ ಸೈನ್ಸ್, ಕೆಮಿಸ್ಟ್ರಿ, ಆರ್ಗಾನಿಕ್ ಕೆಮಿಸ್ಟ್ರಿ, ಕೆಮಿಸ್ಟ್ರಿ ಇನ್ಆರ್ಗಾನಿಕ್ ಕೆಮಿಸ್ಟ್ರಿ, ಕೆಮಿಸ್ಟ್ರಿ ಫಿಸಿಕ್ಸ್ ಕೆಮಿಸ್ಟ್ರಿ, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್, ಇಂಡಸ್ಟ್ರಿಯಲ್ ಕೆಮಿಕಲ್ ಕೆಮಿಸ್ಟ್ರಿ, ಹ್ಯೂಮನ್ ಕಾನ್ಸೈನ್ಸ್ ಆಫ್ ಯೋಗ ಸೈನ್ಸ್, ಲೈಬ್ರರಿ ಸೈನ್ಸ್, ಇನ್ಫಾರ್ಮೇಷನ್, ಮಾರ್ಜಿನ್ ಜಿಯಾಲಜಿ, ಮೆಟೀರಿಯಲ್ ಸೈನ್ಸ್, ಮ್ಯಾಥಮೆಟಿಕ್ಸ್, ಫಿಸಿಕ್ಸ್, ಮೆಡಿಕಲ್ ಸೈನ್ಸ್ ಮತ್ತು ಬಯೋಕೆಮಿಸ್ಟ್ರಿ. ಇಷ್ಟು 25 ಸಬ್ಜೆಕ್ಟ್ಗಳು ನಮ್ಮ ಮಂಗಳೂರು ಯೂನಿವರ್ಸಿಟಿ PhD ಎಂಟ್ರೆನ್ಸ್ ಟೆಸ್ಟಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ನೀವು ಅಪ್ಲೈ ಮಾಡಿ, ಬೇಗ ಅಪ್ಲೈ ಮಾಡಿಕೊಂಡು ನೀವು ಕ್ಲಿಯರ್ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್. ನೆಕ್ಸ್ಟ್ ನೋಡೋದಾದರೆ ನೋಡಿ ಫ್ರೆಂಡ್ಸ್, ಅಲ್ಲಿ ನೆಕ್ಸ್ಟ್ ನೋಡೋದಾದರೆ ವೇಕೆನ್ಸಿ ಸೀಟ್ಸ್ ಆಫ್ ರಿಸರ್ವೇಷನ್ ಮೇ ವೇರಿ. ಅಲ್ಲಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ಕ್ಯಾಟಗರಿ ವೈಸ್ ಡಿವೈಡ್ ಮಾಡಿದ್ದಾರೆ ಅಂದರೆ, ಕ್ಯಾಟಗರಿ 1A, ಕ್ಯಾಟಗರಿ 2B, ಕ್ಯಾಟಗರಿ 3A, ಕ್ಯಾಟಗರಿ 3B ಸೀಟ್ಸ್ನ ಆ್ಯಸ್ ಪರ್ ದಿ ಗೌರ್ಮೆಂಟ್ ಆಫ್ ಕರ್ನಾಟಕ ಪ್ರಕಾರ ಶೇರ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಅಲ್ಲಿ ನಿಮ್ಗೆ ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಅನ್ನೋದರ ಮೆಥಡಲ್ಲಿ ಹೇಳಿದ್ದಾರೆ. ವೆಬ್ಸೈಟಲ್ಲಿ www.mangalore.ac.in ನಲ್ಲಿ ವೆಬ್ಸೈಟಲ್ಲಿ ನೀವು ಲಾಗಿನ್ ಆಗಬೇಕು. ಲಾಗಿನ್ ಆದ ನಂತರ ಅಲ್ಲಿ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ನೋಡಿ ಈ ವೆಬ್ಸೈಟ್ಗೆ ನೀವು ಲಾಗಿನ್ ಆಗಬೇಕು. ಈ ವೆಬ್ಸೈಟ್ಗೆ ಲಾಗಿನ್ ಆದ ನಂತರ ಅಲ್ಲಿ ಒಂದು ಓಪನ್ ಆಗುತ್ತೆ ವೆಬ್ಪೇಜಲ್ಲಿ ನೀವು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡು ಅದಕ್ಕೆ ಕ್ಯಾಸ್ಟ್ ಸರ್ಟಿಫಿಕೇಟು ಮತ್ತು ನೀವು DD ತೆಗೆದಿದ್ದೀರಲ್ಲ ಆ DDಸ್ನ ಅದನ್ನೆರಡು ನೀವು ಅಟ್ಯಾಚ್ ಮಾಡಿಬಿಟ್ಟು ಲಾಸ್ಟ್ ಡೇಟ್ ಬಂದು 16/8/2021 ಒಳಗಡೆ ನೀವು ಸಬ್ಮಿಟ್ ಮಾಡಬೇಕು ಮಂಗಳೂರು ಯೂನಿವರ್ಸಿಟಿ ಅವ್ರಿಗೆ ಸಬ್ಮಿಟ್ ಮಾಡಿದ್ರೆ ನಿಮ್ಗೆ ಅಪ್ಲಿಕೇಶನ್ನ ಅಕ್ಸೆಪ್ಟ್ ಮಾಡ್ತಾರೆ. ಓಕೆನಾ. ನೆಕ್ಸ್ಟ್ ಫ್ರೆಂಡ್ಸ್, ನೆಕ್ಸ್ಟ್ ನೋಡೋದಾದರೆ ಯಾವ ರೀತಿ ಜನರಲ್ ಇನ್ಫಾರ್ಮೇಷನ್ ಅಲ್ಲಿ ನೋಡೋದಾದರೆ ನೋಡಿ ಫ್ರೆಂಡ್ಸ್, ಅಲ್ಲಿ ನಿಮಗೆ ಫೀಸನ್ನು ಎಕ್ಸ್ಪ್ಲೇನ್ ಮಾಡಿದ್ದಾಯಿತು ಮತ್ತು ಯಾವ ರೀತಿ ಯಾರ್ಯಾರಿಗೆ ಅಂತ. ನೆಕ್ಸ್ಟ್ ಜನರಲ್ ಇನ್ಫಾರ್ಮೇಷನ್ ನೋಡಿದ್ರೆ ಅಟೆಸ್ಟೆಡ್ ಕಾಪೀಸ್ ಆಫ್ ಕ್ಯಾಸ್ಟ್ ಆ್ಯಂಡ್ ಅದರ್ ರಿಲೆವೆಂಟ್ ಡಾಕ್ಯುಮೆಂಟ್ಸ್ ಅಟೆಸ್ಟೆಡ್ ಮಾಡಿಸಬೇಕು. ಅದನ್ನು ಕ್ಲೋಸ್ ಮಾಡಿಸಿ ಅದನ್ನು ಅಟ್ಯಾಚ್ ಮಾಡಿರಬೇಕು ಅಪ್ಲಿಕೇಶನ್ ಜೊತೆ. ಮತ್ತು ಅಪ್ಲಿಕೇಶನ್ ಫೀಸ್ ಈಸ್ ನಾಟ್ ರಿಫಂಡಬಲ್, ಅಪ್ಲಿಕೇಶನ್ ಫೀಸ್ನ ರಿಫಂಡ್ ಮಾಡೋದಿಲ್ಲ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಬಂದು ದೋಸ್ ಹೂ ಆರ್ ಸರ್ವ್ಡ್ ಫಾರ್ ಸಬ್ಮಿಟೆಡ್ ಅಪ್ಲಿಕೇಶನ್ ಫಾರ್ ಪ್ರಾಪರ್ ಚಾನಲ್, ಅಂದರೆ ನೀವು ಕರೆಕ್ಟಾದ ಅಡ್ರೆಸ್ಗೆ ನೀವು ಕಳಿಸಬೇಕು. ತಪ್ಪಾದ ಅಡ್ರೆಸ್ ಕಳಿಸಿದ್ರೆ ಅವ್ರ ರೆಸ್ಪಾನ್ಸಿಬಿಲಿಟಿ ತೊಗೊಳೋದಿಲ್ಲ ಅಂತ ಹೇಳ್ತಿದ್ದಾರೆ. ಮತ್ತು ಅಪ್ಲಿಕೇಶನ್ನ ನೀವು ಕರೆಕ್ಟಾಗಿ ಫಿಲ್ ಮಾಡಿರಬೇಕು. ಇನ್ಕಂಪ್ಲೀಟ್ ಅಪ್ಲಿಕೇಶನ್ ಫಿಲ್ ಮಾಡಿದ್ರೆ ಅವರು ರಿಜೆಕ್ಟ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡಿ ನೋ ಫ್ಯೂಚರ್ ಕರೆಸ್ಪಾಂಡೆನ್ಸಿ ಎಂಟ್ರೆನ್ಸ್ ಮ್ಯಾಟರ್, ಅಂದರೆ ಕರೆಸ್ಪಾಂಡೆನ್ಸಿ ಆಗಿ ಯಾವುದೂ ಇಲ್ಲ, ಎಂಟ್ರೆನ್ಸ್ ಎಕ್ಸಾಮ್ ಬರದೇ ಹೋಗಬೇಕು. ನೆಕ್ಸ್ಟ್ ಯೂನಿವರ್ಸಿಟಿ ಏನು ಮಾಡಿದ್ದಾರೆ ನೋಡಿ, ಸೀಟ್ನ ರಿಸರ್ವ್ ಮಾಡಿದ್ದಾರೆ. ಆ ಸೀಟ್ನ ರಿಸರ್ವ್ ಮಾಡಿರೋದು ಇನ್ಯಾವುದೂ ಎಕ್ಸ್ಟ್ರಾ ಕೊಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಮತ್ತು ಅಲ್ಲಿ ಸ್ಪೆಷಲ್ ಕೋಟಾ ಬಂದು ಹೈದರಾಬಾದ್ ಕರ್ನಾಟಕ ಕ್ಯಾಂಡಿಡೇಟ್ಗೆ ಇರುತ್ತೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ HK ಹೈದರಾಬಾದ್ ಕರ್ನಾಟಕ ಕೋಟಾನ ಶೆಲ್ ಬಿ ಅಲಾಟೆಡ್ ಆಸ್ ಪರ್ ದಿ ಕ್ಯಾಟಗರಿ, ಯಾವ ಕ್ಯಾಟಗರಿ ಮೇಲೆ ಆ ಕ್ಯಾಟಗರಿ ಮೇಲೆ ನಾವು ಹೈದರಾಬಾದ್ ಕರ್ನಾಟಕ ಕೋಟಾನ ಅಲಾಟ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ 5% ರಿಸರ್ವೇಷನ್ ಫಾರ್ ಡಿಫಿಕಲ್ಟಿ ಔಟ್ಸೈಡ್ ಇಂಟೇಕ್ ಗೌರ್ಮೆಂಟ್ ಮೀನ್ಸ್ ಯಾವುದಾದ್ರೂ ಬೇರೆ ರಾಜ್ಯದಿಂದ ಬೇರೆ ಇದರಿಂದ ಬಂದಾಗ ಅವ್ರಿಗೆ 5% ರಿಸರ್ವೇಷನ್ ಅಂತ ಹೇಳ್ತಿದ್ದಾರೆ ನೋಡಿ ಫ್ರೆಂಡ್ಸ್. ನೆಕ್ಸ್ಟ್ ಪಾಯಿಂಟ್ ಬಂದು ನೋಡಿ ಫ್ರೆಂಡ್ಸ್, 10ನೇ ಪಾಯಿಂಟು ಅಲ್ಲಿ ಜನರಲ್ ಮೆರಿಟಲ್ಲಿ ನೋಡಿ, ಅಲ್ಲಿ ದ ಸೀಟ್ಸ್ ಆರ್ ಫಿಲ್ಡ್ ವೇಕೆನ್ಸಿ ಫಾರ್ ದ ಕ್ಯಾಟಗರಿ ಆಫ್ SC ST ಆ್ಯಂಡ್ ಕ್ಯಾಟಗರಿ 1 ಶೆಲ್ ಬಿ ಟ್ರಾನ್ಸ್ಫರ್ ರಿಸರ್ವ್ ಫಾರ್ ಜನರಲ್ ಮೆರಿಟ್ ಪೂಲ್, ಅಂದರೆ SC ST ಮತ್ತು ಕ್ಯಾಟಗರಿ 1ನಲ್ಲಿ ಯಾವ್ದಾದ್ರು ಸೀಟ್ ಇದ್ದರೆ ಅದನ್ನು ಜನರಲ್ ಮೆರಿಟಲ್ಲಿ ಯಾವ್ದಾದ್ರು ವೇಕೆನ್ಸಿ ಜಾಸ್ತಿ ಇತ್ತು, ಡಿಮ್ಯಾಂಡ್ ಜಾಸ್ತಿ ಇತ್ತು ಅಂದರೆ ಅದಕ್ಕೆ ಕನ್ವರ್ಟ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ನೋಡಿ ಫ್ರೆಂಡ್ಸ್. ಇಷ್ಟು ನೋಟಿಫಿಕೇಷನ್ ಬಗ್ಗೆ ಮಂಗಳೂರು ಯೂನಿವರ್ಸಿಟಿ PhD ಎಂಟ್ರೆನ್ಸ್ ನೋಟಿಫಿಕೇಷನ್ ಬಗ್ಗೆ ಹೇಳಿದ್ದಾಯಿತು. ಅರ್ಜಿಯನ್ನು ಹಾಕ್ಕೋಬೋದು, ಹಾಕ್ಕೊಳ್ಳಿ, ಅರ್ಜಿಯನ್ನು ಹಾಕಿ. ನೆಕ್ಸ್ಟ್ ಫ್ರೆಂಡ್ಸ್, ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ ನೋಡಿ, ನಮ್ಮ ಗ್ಲೋಬಲ್ ಆನ್ಲೈನ್ ಕನ್ನಡ ಕಡೆಯಿಂದ ನಿಮಗೆ
ಯಾವ್ದು ಸಿಗ್ತಾ ಇದೆ ನೋಡಿ ಫ್ರೆಂಡ್ಸ್, ನಾನು ಹೇಳ್ತಾ ಇದ್ದೀನಿ 2021 ಪ್ರಕಾರ 2021ನಲ್ಲಿ ಅರ್ಜಿ ಆಹ್ವಾನಿಸಲಾಗಿದೆ. ಆ ಅರ್ಜಿಯಲ್ಲಿ ನಿಮಗೆ ಡಿಫಿಕಲ್ಟ್ ಪೇಪರ್ ಬಂದು ರಿಸರ್ಚ್ ಆಪ್ಟಿಟ್ಯೂಡ್ ಮತ್ತು ರಿಸರ್ಚ್ ಮೆಥಡಾಲಜಿ 2 ಪೇಪರ್, ಫಸ್ಟ್ ಪೇಪರ್ ಇರುತ್ತೆ. ಅದಕ್ಕೋಸ್ಕರ ಇಲ್ಲಿ ನಾನು ವಿಡಿಯೋ ಲೆಕ್ಚರಿಂಗ್ ರಿಸರ್ಚ್ ಆಪ್ಟಿಟ್ಯೂಡ್ ಮೇಲೆ ವಿಡಿಯೋ ಲೆಕ್ಚರಿಂಗ್ ಸಹ ನೀಡ್ತಾ ಇದ್ದೇನೆ. ನಿಮಗೆ ವಿಡಿಯೋ ಲೆಕ್ಚರಿಂಗ್ ಸಹ ನೀಡ್ತಾ ಇದ್ದೇನೆ ನಿಮಗೆ ರಿಸರ್ಚ್ ಆಪ್ಟಿಟ್ಯೂಡ್ ಮೇಲೆ ಮತ್ತು ರಿಸರ್ಚ್ ಆಪ್ಟಿಟ್ಯೂಡ್ ಮತ್ತು ರಿಸರ್ಚ್ ಮೆಥಡಾಲಜಿ ಮೇಲೆ 10 ಮಾಕ್ ಟೆಸ್ಟ್ ಸಹ ನೀಡ್ತಾ ಇದ್ದೇನೆ. ಆ 10 ಮಾಕ್ ಟೆಸ್ಟ್ ನೀವು ಕಂಪ್ಲೀಟ್ ಮಾಡಿದ್ದೆ ಆದಲ್ಲಿ ನಿಮಗೆ ಆರಾಮಾಗಿ ನೀವು ಫಸ್ಟ್ ಪೇಪರ್ನ 10 ಪೇಪರ್ ಕ್ಲಿಯರ್ ಮಾಡ್ಬೋದು, ಯಾವುದೇ ಪ್ರಾಬ್ಲಮ್ ಇಲ್ಲದೆ ಕ್ಲಿಯರ್ ಮಾಡ್ಬೋದು. ಮತ್ತು ನಾನು ರಿಸರ್ಚ್ ಆಪ್ಟಿಟ್ಯೂಡ್ ಮತ್ತು ರಿಸರ್ಚ್ ಮೆಥಡಾಲಜಿ ಮೇಲೆ ನಿಮಗೆ 100 MCQ ಕ್ವಶನ್ಸ್ PDF ಸಹ ನೀಡ್ತಾ ಇದ್ದೇನೆ. ಈ ಎರಡೂ 10 ಮಾಕ್ ಟೆಸ್ಟ್ ಮತ್ತು 100 PDF ನಾನು MCQ ಕ್ವಶನ್ಸ್ PDF ನೀವು ಎರಡೂ ಕರೆಕ್ಟಾಗಿ ಫಾಲೋ ಮಾಡಿದ್ದೆ ಆದಲ್ಲಿ ನಿಮ್ಗೆ 100% ಸಕ್ಸಸ್ ಕಾಣ್ತೀರಾ. ಮತ್ತು 2 ಟಾಪಿಕ್ ಬಗ್ಗೆ ನಿಮಗೆ ನೋಟ್ಸ್ ಸಹ ನೀಡ್ತಾ ಇದ್ದೇನೆ. ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಲ್ಯಾಂಗ್ವೇಜಲ್ಲಿರುತ್ತೆ. ಈ ಮೂರೂ ಸಹ ನಿಮಗೆ ಕೇವಲ 499 ರೂಪಾಯಿಗಳಿಗೆ ನೀಡ್ತಾ ಇದ್ದೇವೆ. ನೋಡಿ, ಇದು ಆಫರ್ ಇದೆ, ತುಂಬ ನೀವು ಆರಾಮಾಗಿ ನೀವು ಸ್ಕೋರ್ ಮಾಡ್ಬೋದು, ಈಸಿಯಾಗಿ ಕ್ಲಿಯರ್ ಮಾಡ್ಕೋಬೋದು ಕೇವಲ 499 ರೂಪಾಯಿಗಳಿಗೆ. ನೀವು ಕೆಳಗಡೆ ಕಾಣ್ತಾ ಇರುವಂತಹ ನಂಬರ್ಗೆ ನೀವು ಫೋನ್ಪೇ ಮತ್ತು ಗೂಗಲ್ ಪೇಯನ್ನು ಮಾಡಿ ಸ್ಕ್ರೀನ್ಶಾಟನ್ನು ಈ ನಂಬರ್ಗೆ ಹಾಕಿ ವಾಟ್ಸಪ್ಗೆ ಹಾಕಿದರೆ ವಾಟ್ಸಪ್ ಗ್ರೂಪ್ಗೆ ಆ್ಯಡ್ ಮಾಡಲಾಗುತ್ತದೆ. ನಂಬರ್ ಬಂದು 9743105335ಗೆ ನೀವು ವಾಟ್ಸಪ್ ಮಾಡ್ಬೋದು. ಮಾಡಿದ್ದಲ್ಲಿ ನಿಮಗೆ ಆ ವಾಟ್ಸಪ್ ಗ್ರೂಪ್ ಆ್ಯಡ್ ಮಾಡಲಾಗುತ್ತೆ, ನೀವು ಈಸಿಯಾಗಿ ಕ್ಲಿಯರ್ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್